ದ್ವಾರಕೀಶ್ ಅವರು ಇವತ್ತು ಹೃದಯಾಘಾತದಿಂದ ಮೃತಪಟ್ಟಿದ್ದು. 83 ವರ್ಷದ ಅವರು ಗೂಳಿಮಂಗಲದ ಎಸ್ಟೇಟ್ ಕ್ಲಬ್ನಲ್ಲಿ ವಾಸ ಇದ್ರು. ಕಳೆದ 3 ವರ್ಷದಿಂದ ಇದೇ ಒಂದು ನಿವಾಸದಲ್ಲಿ ಅವರು ವಾಸ ಇದ್ರು. ಇವತ್ತು ಅವರ ಅಗಲಿಕೆಯ ಬಳಿಕ ಒಬ್ಬೊಬ್ಬರಾಗಿ ಅವರನ್ನ ಭೇಟಿಗೆ ಬರ್ತಾ ಇದ್ದಾರೆ. ಪ್ರಶಾಂತ್ ಸಂಬರ್ಗಿಯರು ಕೂಡ ಅವರ ಅಂತಿಮ ದರ್ಶನವನ್ನ ಪಡೆದಿದ್ರು. ಸರ್, ಈಗ ನಿಮಗೂ ಅವರು ಒಡನಾಟ, ಜೊತೆಗೆ ತೀವ್ರವಾಗಿ ಹತ್ತಿರದಿಂದ ಸಂಪರ್ಕ ಹೊಂದಿರೋರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಅನ್ನೋ ಮಾಹಿತಿ ಏನ್ ಹೇಳ್ತೀವಿ ಸರ್? ಇಲ್ಲ, ಇವರು ಮೊದಲು NR ಕಾಲನಿಯಲ್ಲಿದ್ದರು. ನಾನು ಬಸವನಗುಡಿಯಲ್ಲಿದ್ದೆ. ಯೋಗಿ ಅವರ ಮಗ ಚಿತ್ರ ನಿರ್ಮಾಣ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಅನೇಕ ಪಿಕ್ಚರ್ಗಳು ಮಾಡಿದ್ದಾರೆ. ನನ್ನನ್ನು ವಿಷ್ಣುವರ್ಧನ್ ಅಂತ ಪಿಕ್ಚರ್ ಅಲ್ಲಿ ದ್ವಾರಕೀಶ್ ಅವರು ರೆಕಮೆಂಡ್ ಮಾಡಿ ಒಂದು ಡಾಕ್ಟರ್ ಪಾತ್ರವನ್ನು ಕೊಟ್ಟಿದ್ರು. ಕಾರಣಾಂತರಗಳಿಂದ ಅದೇನೋ ರಾಜಕೀಯವಾಗಿ ನನ್ನ ಪಾತ್ರವನ್ನ ತೆಗೆದುಹಾಕಿದ್ರು. ಬಟ್ ಆ ನೋವು ಪ್ರತಿ ಸಲ ಹೇಳ್ತಾ ಇದ್ರು, ಆ ಹುಡುಗಂಗೆ ಅನ್ಯಾಯ ಆಯ್ತು, ಆ ಮಗುಗೆ ಅನ್ಯಾಯ ಆಯ್ತು ಅಂತ. ಬಟ್ ನಂದು ಅವ್ರದ್ದು ಒಡನಾಟ ಇದ್ದಿದ್ದು ಮಾತು, ಹರಟೆ, ಇತಿಹಾಸ, ಅವರ ಚಿತ್ರರಂಗದ ಹೋರಾಟಗಳು, ಅಡ್ವೆಂಚರ್ಗಳು ಇದೆಯಲ್ಲ, ಅದನ್ನ ಕೇಳ್ತಾ ಇದ್ರೆ ರೋಮಾಂಚನ. ಹೇಗೆ ಸಿಂಗಾಪುರ್ ಹೋಗಿರ್ಬೋದು, ಹೇಗೆ ಚೆನ್ನೈಗೆ ಹೋಗಿರ್ಬೋದು, ರಾತ್ರಿ ಶೂಟಿಂಗ್ ಮಾಡಿರ್ಬೋದು, ಅವರ ಒಂದು ಹಿಸ್ಟ್ರಿ ಇದೆಯಲ್ಲ, ಬೇರೆಯವ್ರಿಗೆಲ್ಲ ಒಂಥರ ಸ್ಫೂರ್ತಿ ಸಿಗುತ್ತೆ. ಸೊ ಯೋಗೀಶ್ ಅವ್ರು ನಮ್ಮ ಒಂದು ಲಿಂಕ್, ಒಂದು ಕೊಂಡಿ ಆಗಿದ್ರು ನನಗೂ ಮತ್ತು ದ್ವಾರಕೀಶ್ ಜಿ ಅವ್ರಿಗೆ. ದ್ವಾರಕೀಶ್ ಅವರು ಇದೇ ಮನೆಯಲ್ಲಿ ಆಗಸ್ಟ್ ಅಲ್ಲಿ ಒಂದು ಲಕ್ಷ್ಮೀ ಪೂಜೆನ ಇಟ್ಕೊಂಡಿದ್ರು. ನಾವೆಲ್ಲ ಸೇರಿದ್ವಿ. ಆಮೇಲೆ ಅವ್ರ ಬರ್ಡೇ ಆಯ್ತು. ಶ್ರೀನಾಥ್ ಬಂದಿದ್ರು, ಅನೇಕರು ಇಲ್ಲಿ ಹಿರಿಯ ನಟರು ಬಂದಿದ್ರು. ಸೊ ಒಡನಾಟ ತುಂಬಾ ಇದೆ. ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಒಂದು ಮೇರು ನಟ, ತುಂಬಾ ಸೀನಿಯರ್ ಪಿಲ್ಲರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಕಳ್ಕೊಂಡಿದ್ದೀವಿ. ಅದು ದ್ವಾರಕೀಶ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀನಿ. ಯೋಗೇಶು ಅವ್ರ ಮಗ ಇದ್ದಾರೆ, ಇನ್ನೊಬ್ರು, 2-3 ಜನ ಮಕ್ಕಳು, ಅವ್ರಿಗೆಲ್ಲ ಧೈರ್ಯ ಸಿಗ್ಲಿ, ದೇವರು ಅವರಿಗೆ ಶಕ್ತಿ ಕೊಡ್ಲಿ ಈ ಒಂದು ಲಾಸ್ ಅನ್ನ. ದ್ವಾರಕೀಶ್ ಅವ್ರಿಗೆ ಏಜ್ ಆಗಿದೆ ಅಂತ ಗೊತ್ತಿತ್ತು. ಅನೇಕ ವಿಷಯಗಳು, ಪ್ರತಿ ಸಲ ರೂಮರ್ಸ್ಗಳು ಬರ್ತಾ ಇತ್ತು ದ್ವಾರಕೀಶ್ ಅವ್ರು ತೀರೋಗಿದ್ದಾರೆ ಅಂತ. 81 ಇಯರ್ಸ್ ಕನ್ನಡ ಚಿತ್ರರಂಗದಲ್ಲಿ ಬದುಕಿ ಬಾಳಿದ್ದಾರೆ. ಫುಲ್ ಲೈಫ್ ಅವರು ಬದುಕಿದ್ದಾರೆ. ಅವ್ರಿಗೆ ಇಲ್ಲಿಂದ ನಮನಗಳನ್ನು ತಿಳಿಸುತ್ತಾ ದ್ವಾರಕೀಶ್ ಅವ್ರಿಗೆ ಓಂ ಶಾಂತಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೊತೆಗೆ ಈಗ ದ್ವಾರಕೀಶ್ ಅವರು 83 ವರ್ಷ ಆದ್ರೂ ಸಹ ಯಾವುದೇ ಸಿನಿಮಾದಲ್ಲಿ ಯಾರೇ ನಟನೆ ಮಾಡ್ತಾ ಇದ್ರು, ಅವ್ರು ಎದುರುಗಡೆ ನೋಡಿದ ತಕ್ಷಣ ಅವ್ರನ್ನ ಕಂಡು ಹಿಡಿದು ಅವ್ರನ್ನ ಮಾತಾಡಿಸುವಂತ ಒಂದು ವ್ಯಕ್ತಿತ್ವ ಮೊದಲಿಂದನೂ ರೂಢಿಸ್ಕೊಂಡ್ ಬಂದಿದ್ರು. ಜೊತೆಗೆ ಎಷ್ಟು ದೊಡ್ಡ ಅಮೌಂಟ್ ಆದ್ರೂ ಅದನ್ನ ಹಾಕೋದಕ್ಕೆ ಅವ್ರು ಹೆದರ್ದವರಲ್ಲ. ಕನ್ನಡಕ್ಕೆ ಒಳ್ಳೊಳ್ಳೆ ಚಿತ್ರವನ್ನ ಕೊಟ್ಟಿದ್ರು. ಕುಳ್ಳ ಅಂತಾನೆ ಖ್ಯಾತಿ ಪಡೆದಿದ್ದಂತವ್ರು. ಇಂಥ ಒಂದು ಒಳ್ಳೊಳ್ಳೆ ಮೇರು ನಟರು ಹಿಂಗೆ ಕಳ್ಕೊಂಡಾಗ ಕನ್ನಡ ಚಿತ್ರರಂಗಕ್ಕೂ ಒಂದು ರೀತಿ ಆಗುತ್ತೆ. ಇವತ್ತು ಕೂಡ ಈಗ ನಾಳಿನ ಮುಂದಿನ ಪ್ರಕ್ರಿಯೆಗಳು ಯಾವ್ಯಾವ ರೀತಿ ಇರುತ್ತೆ, ಅವ್ರ ಕುಟುಂಬದ ಜೊತೆ ಏನಾದ್ರು ಮಾತಾಡಿದ್ರ? ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಹಚ್ಚಿದವನೇ ಹೀರೋ, ಚಪ್ಪಾಳೆ ಹೊಡ್ಸ್ಕೊಂಡವನೇ ತೆರೆ ಮೇಲೆ ಬರೋನು. ನನ್ನ ಪ್ರಕಾರ ನಿಜವಾದ ಹೀರೋ ದುಡ್ಡು ಹಾಕಿ, ಬಂಡವಾಳ ಹಾಕಿ, ಎಲ್ಲರನ್ನು ಕೂಡಿಸಿ ಒಂದು ಚಿತ್ರ ಹೊರಗೆ ತೆಗೆದಿದೆಯಲ್ಲ, ಆತ ನಿಜವಾದ ಹೀರೋ. ದುರದೃಷ್ಟಕರ, ಕರ್ನಾಟಕ ಇಂಡಸ್ಟ್ರಿಯಲ್ಲೇ ಪ್ರೊಡ್ಯೂಸರ್ಗೆ ಕೊನೆಯ ಸ್ಥಾನ, ಕೊನೆಯ ಪ್ಲೇಸ್ ಇರೋದು. ಲೀಸ್ಟ್ ಆಗಿ ಮಾತಾಡೋದು ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್ಗೆ. ಬಿಕಾಸ್ ಹಿ ವಾಸ್ ಅನ್ ಆಕ್ಟರ್, ಡೈರೆಕ್ಟರ್, ಅವ್ರಿಗೆ ಒಂದು ಎಲ್ಲೊಂದು ಇತ್ತು. ಬಟ್ ಕೇವಲ ಆಸ್ ಅ ಪ್ರೊಡ್ಯೂಸರ್ ಅವರನ್ನ ಕನ್ನಡ ಇಂಡಸ್ಟ್ರಿ ತುಳಿದಿದೆ. ಕನ್ನಡ ಇಂಡಸ್ಟ್ರಿ ಅವರನ್ನ ಮೂಲೆ ಗುಂಪು ಮಾಡಿತ್ತು. ಅನೇಕ ಫೈನಾನ್ಷಿಯಲ್ಸ್ ಪ್ರಾಬ್ಲಮ್ ಆದಾಗ ಈ ತರದೆಲ್ಲ ಇಶ್ಯೂಸ್ ಆಗಿತ್ತು. ಯಾರು ಅವ್ರ ಕೈ ಜೋಡಿಸ್ಲಿಲ್ಲ. ಅವರ ಒಂದು ಶಕ್ತಿಗೆ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ಯಾರು ಮಾಡದೇ ಇರೋದನ್ನ ಈಗೇನ್ ನೀವು ತೆಲುಗು, ತಮಿಳ್ ನೋಡ್ತಾರೆ, ಅದು ಅವಾಗಲೇ ಮಾಡಿದ್ದಾರೆ. ಆತರ ಸಾಹಸ ಮಾಡಿದವ್ರಿಗೆ ಮಾಡಿದ್ದಾರೆ. ಪ್ರೋತ್ಸಾಹ ಕೊಡ್ಲಿಲ್ಲ. ಆಸ್ ಅ ಪ್ರೊಡ್ಯೂಸರ್ ಅವರನ್ನ ಫೇಲ್ ಮಾಡಿದ್ದಾರೆ. ಬಟ್ ಆಸ್ ಅ ಕಾಮಿಡಿಯನ್, ಆಸ್ ಅನ್ ಆಕ್ಟರ್, ಆಸ್ ಅ ಡೈರೆಕ್ಟರ್ ಕರ್ನಾಟಕದ ಜನತೆ ಗೆಲ್ಸಿದೆ. ಅದಕ್ಕೆ ನನಗೆ ಖುಷಿ ಇದೆ. ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಇದು ಪ್ರಶಾಂತ್ ಸಂಬರ್ಗಿ ಅವರ ಮಾತು. ಕನ್ನಡ ಚಿತ್ರರಂಗ ಅವರ ಇನ್ನೊಂದಷ್ಟು ಕೈ ಹಿಡಿಯುವಂತ ಕೆಲಸ ಆಗಿತ್ತು. ನಷ್ಟ ಆಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾಗ ಅವರು ಕೈ ಹಿಡಿಬೇಕು ಅಂತ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಶಾಂತ್ ಸಂಬರ್ಗಿ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.